ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಇವತ್ತು ನಿಮಗೆ ಸಿಂಪಲ್ಲಾಗಿ ಬ್ಲೌಸ್ ಹೊಲಿಯೋದನ್ನು ತೋರಿಸ್ತಾ ಇದ್ದೀನಿ. ಮತ್ತು ಟ್ರೈನಿಂಗ್ ತೊಗೊಂಡಿದ್ದೀನಿ, ಮರ್ತೋಗಿದೆ, ಮತ್ತು ಮಿಷಿನ್ ಇದೆ, ಸ್ಟಿಚಿಂಗ್ ಗೊತ್ತಿಲ್ಲ, ಟೈಲರಿಂಗ್ ಕಲಿಯೋ ಇಂಟ್ರೆಸ್ಟ್ ಇದೆ, ಹೊರಗಡೆ ಹೋಗಿ ಕಲಿಯೋದಕ್ಕೆ ತುಂಬ ದುಬಾರಿ ಐತೆ ಅಂಥವ್ರಿಗೆಲ್ಲ ಈ ವಿಡಿಯೋ ಮಾಡ್ತಾಯಿದ್ದೀನಿ. ಫಸ್ಟು ಸಿಂಪಲ್ಲಾಗಿ ಬ್ಲೌಸ್ ಹೊಲಿಯೋದನ್ನು ತೋರಿಸ್ತೀನಿ, ಆಮೇಲೆ ಎಲ್ಲ ಥರದ ಡಿಸೈನ್ ಬ್ಲೌಸ್ನು ನೆಕ್ಸ್ಟ್ ಮುಂದಿನ ವಿಡಿಯೋಗಳಲ್ಲಿ ತೋರಿಸ್ತಾ ಹೋಗ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ನಾವಿವತ್ತು ಮೊದಲಿಗೆ ಸಿಂಪಲ್ ಬ್ಲೌಸ್ ಹೊಲಿಯೋದನ್ನು ಕಲ್ತ್ಕೊಳ್ಳೋಣ. ಸಿಂಪಲ್ ಬ್ಲೌಸಲ್ಲಿ ಮೆಜರ್ಮೆಂಟ್ ತೊಗೊಳೋದನ್ನು ಫಸ್ಟ್ ತೊಗೊಬಿಡೋಣ. ಇದು ಬ್ಲೌಸ್ ಲೆಂತ್ ಬಂದು 12 ಮುಕ್ಕಾಲಿದೆ. ನಾವು 13.5 ತಗೊಳ್ಳೋಣ. 13.5 ತಗೊಂಡು ಅಂದರೆ ಯಾಕೆಂದರೆ 3/4 ಇಂಚು ಇದರಲ್ಲಿ ಹೋಗುತ್ತೆ. ಈ ಕಡೆ ಬರ್ಕೊಳ್ಳೋಣ ಎಷ್ಟು ಇದೆ ಅಂತ. ಬ್ಲೌಸ್ ಲೆಂತ್ 13.5 ಬರ್ಕೊಂಡಾಯ್ತು. ಇವಾಗ ಇಡ್ತು ಬ್ಲೌಸ್ ಇಡ್ತು ನೋಡೋಣ ಎಷ್ಟಿದೆ ಅಂತ. ಇಲ್ಲಿ ಲಾಸ್ಟ್ ಅಲ್ಲಿ ಇರೋದು ಎಕ್ಸ್ಟ್ರಾ ಬಟ್ಟೆ ಬಿಟ್ಟಿಲ್ಲ, ಇವರು ಫುಲ್ಲು ಮಾಡಿದ್ದಾರೆ. ಸೊ ಹಂಗಾಗಿ ನಾವು 20 ತಗೊಳ್ಳೋಣ. ಯಾಕೆಂದ್ರೆ ಒಂದು 19 ಇನ್ನೊಂದು ಅರ್ಧ ಇಂಚ್ ಆದ್ರೂ ಇವ್ರಿಗೆ ಎಕ್ಸ್ಟ್ರಾ ಬಟ್ಟೆ ಇರಲಿ. ಬ್ಲೌಸ್ ಬಿಟ್ಟು 20. ಅದಾದ್ಮೇಲೆ ಶೋಲ್ಡರ್ ನೋಡೋಣ ಎಷ್ಟಿದೆ ಅಂತ. ಅದರಲ್ಲಿ 6 ತಗೊಳ್ಳೋಣ. ಶೋಲ್ಡರು 12 ಇದೆ, ಅದರಲ್ಲಿ ಅರ್ಧ 6 ತಗೊಳ್ಳೋಣ. ವಿಡ್ತ್ ಬಂದು 3.5 ಇದೆ. ಬರ್ಕೊಳ್ಳೋಣ 3.5. ಮತ್ತೆ ಬ್ಯಾಕ್ ನೆಕ್ ಲೆಂತ್ ಎಷ್ಟಿದೆ ನೋಡೋಣ. 5 ಇದೆ. ನಾವು 5.5 ತಗೊಳ್ಳೋಣ, ಯಾಕೆಂದ್ರೆ ಅರ್ಧ ಇಂಚು ಬ್ಯಾಕ್ ನೆಕ್ ಲೆಂತ್ ಎಷ್ಟಿದೆ ಇವ್ರದ್ದು 5 ಇದೆ. 5.5 ತಗೊಳ್ಳೋಣ. ಆರ್ಮೋಲ್ ರೌಂಡ್ 6 ಇಂಚಸ್ ಇದೆ. ಸ್ಲೀವ್ ಲೆಂತ್ 9 ಮುಕ್ಕಾಲಿದೆ.
ಸ್ಲೀವ್ ಓಪನ್ನು 4.75 ಇದೆ. ನಾವಿವಾಗ ಫಸ್ಟು ಲೈನಿಂಗ್ ಫ್ಯಾಬ್ರಿಕ್ನ ಡಬಲ್ ಫೋಲ್ಡಿಂಗ್ ಆಗಿ ಹಾಕ್ಕೋಬೇಕು. ನೀಟಾಗಿ ಐರನ್ ಸುಕ್ಕಾಗಿರುತ್ತೆ, ಐರನ್ ಮಾಡಿಬಿಟ್ಟು ಡಬಲ್ ಫೋಲ್ಡಿಂಗಲ್ಲಿ ಹಾಕ್ಕೋಬೇಕು ಲೈನಿಂಗ್ ಬಟ್ಟೆನ. ನಾವಿವಾಗ ಮೊದಲನೇದಾಗಿ ಬ್ಲೌಸ್ ಬ್ಯಾಕ್ ಪಾರ್ಟ್ನ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸ್ ಲೆಂತು 14 ಇಂಚಸ್, 14 ಇಂಚಸ್ಗೆ ಮಾರ್ಕ್ ಮಾಡ್ಕೊಳ್ಳೋಣ ಫಸ್ಟು. ತಗೊಳ್ಳೋಣ, 10 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳೋಣ. ಬ್ಲೌಸ್ ಬ್ಯಾಕ್ ಪಾರ್ಟ್ ಲೆಂತ್ 14 ಇಂಚಸ್ಗೆ ಮಾರ್ಕ್ ಹಾಕೊಳ್ಳೋಣ. ನೆಕ್ ಬಿಡ್ತು 2.5ಗೆ ಮಾರ್ಕ್ ಹಾಕೊಳ್ಳೋಣ. ಶೋಲ್ಡರ್ ಬಿಡ್ತು 3.5 ತಗೊಳ್ಳೋಣ. ಆರ್ಮೋಲ್ ಲೆಂತ್ 6 ಇಂಚಸ್ ತಗೊಳ್ಳೋಣ. ಇವಾಗ ಬ್ಯಾಕ್ ಮಾರ್ಕಿಂಗ್ ಮುಗೀತು. ಇವಾಗ ಫ್ರಂಟ್ ಬ್ಲೌಸ್ ಫ್ರಂಟ್ನ ಮಾರ್ಕ್ ಹಾಕೊಳ್ಳೋಣ. ಇವಾಗ ಬ್ಯಾಕ್ ಲೆಂತ್ 14 ಇಂಚಸ್ ಏನಿದೆಯಲ್ಲ ಅದಕ್ಕೆ
ಫ್ರಂಟ್ ಮಾರ್ಕ್ ಮಾಡ್ಕೋಬೇಕಾದ್ರೆ ನಾವು 2 ಇಂಚು ಎಕ್ಸ್ಟ್ರಾ ಸೇರಿಸ್ಕೋಬೇಕು. ಯಾಕಂದರೆ ಕ್ರಾಸ್ ಬೆಲ್ಟ್ ಎಲ್ಲ ಮಾಡ್ತೀವಲ್ಲ ಮತ್ತು ಡಾಟ್ಸ್ ಎಲ್ಲ ಇರುತ್ತಲ್ಲ ಅದಕ್ಕೆ ಕವರ್ ಆಗುತ್ತೆ. ಸೊ ಹಂಗಾಗಿ ನಾವು ಎಕ್ಸ್ಟ್ರಾ 2 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. 16 ಇಂಚಿಗೆ ಮಾರ್ಕ್ ಮಾಡ್ಕೊಬೇಕಾಗುತ್ತೆ ಇವಾಗ ನಾವು ಫ್ರಂಟ್. ಬ್ಯಾಕ್ ವಿಡ್ತು 10 ಇಂಚಸ್ ಏನು ತೊಗೊಂಡಿದ್ವಲ್ಲ ಸೇಮ್ ಫ್ರಂಟಲ್ಲೂ ಕೂಡ ಅದೇ ಅಷ್ಟನ್ನೇ ತೊಗೊಳ್ಳೋಣ. 10 ಇಂಚಸ್ ತೊಗೊಳ್ಳೋಣ ಫ್ರಂಟಲ್ಲೂ ಕೂಡ. ಇವತ್ತು ಇಷ್ಟೇ ಸಾಕು, ಮಿಕ್ಕಿದ್ದನ್ನು ನಾಳೆ ಕಂಟಿನ್ಯೂ ಮಾಡೋಣ.